ನಮಸ್ಕಾರ ವೀಕ್ಷಕರಿಗೆ. ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮೆಲ್ಲರನ್ನೂ ನಾನು ಸುಸ್ವಾಗತ ಬಯಸ್ತೇನೆ ಪ್ರಿಯರೇ. ಇವತ್ತಿನ ಸಂದೇಶವ ದೇವರ ಸತ್ಯದಲ್ಲಿ, ದೇವರ ವಾಕ್ಯದ ಸತ್ಯದಲ್ಲಿ ನಾವು ವಿಚಾರಣೆ ಕಲಿಸೋಣ ಪ್ರಿಯರೇ. ನಾವು ದೇವರ ವಾಕ್ಯವನ್ನು ಓದುವ ಮೊದಲು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ತಂದೆಯ ದೇವರೇ, ರಕ್ಷಕನೇ, ನಾಮೇ ಸ್ತೋತ್ರಪ್ಪ. ನೀನು ಕೊಟ್ಟಂಥ ವಾಕ್ಯಗೋ ಸ್ತೋತ್ರ ತಂದೆ. ನಿನ್ನ ವಾಕ್ಯವು ನಮ್ಮ ದಾರಿಗೆ ಬೆಳಕಾಗಿದ್ದು, ನಿನ್ನ ಸತ್ಯದ ಬೆಳಕಿನಲ್ಲಿ ನಮ್ಮ ನಡೆಸು. ಕೊಡುವಂಥ ಪ್ರತಿಯೊಂದು ವಾಕ್ಯವು ತಂದೆ ಆತ್ಮಿಕವಾಗಿ ನಿನ್ನ ಸತ್ಯದಲ್ಲಿ ನಮ್ಮನ್ನು ನಡೆಸಬೇಕಾಗಿ, ನಿನ್ನ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬನ್ನು ನಿನ್ನ ಸತ್ಯದಲ್ಲಿ ಬಲಪಡಿಸಬೇಕಾಗಿ ಪ್ರಭು ರಕ್ಷಕನೂ ಆದ ಯೇಸುವಿನ ಮುದ್ದುನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ನಾವು ಕಳೆದ ಸಾರಿ ಸತ್ಯವನ್ನು ಯಾವ ರೀತಿ ಕಂಡುಕೊಂಡು ಅಂದರೆ, ಕ್ರಿಸ್ತನ ಮುಖಾಂತರ ನಾವು ಕ್ರಿಸ್ತನೇ ಸತ್ಯವಾದ ದೇವರನ್ನು ತಿಳ್ಕೊಂಡು, ನಾನೇ ಸತ್ಯ ಮಾರ್ಗ ಜೀವ ಅಂತ ಹೇಳಿದಂಥ ಸ್ವಾಮಿ ದೇವರು ಸತ್ಯವನ್ನು ಕ್ರಿಸ್ತನ ಮುಖಾಂತರ ಈ ಲೋಕಕ್ಕೆ ಕೊಡಲ್ಪಟ್ಟಿದ್ದಾನೆ ಪ್ರಿಯರೇ. ಇವತ್ತು ನಾವು ಆ ಸತ್ಯವನ್ನು ದೇವರು ಕೊಟ್ಟಂಥ ವಾಕ್ಯದ ಮುಖಾಂತರ ನಾವು ತಿಳಿಯೋಣ. ಯಾಕೆಂದರೆ ದೇವರು ಕೊಟ್ಟಂಥ ವಾಕ್ಯವು ಸತ್ಯವಾಗಿತ್ತು. ಯೋಹಾನ ಬರೆದ ಸುವಾರ್ತೆ 17ನೇ ಸಂಧಿ 17ನೇ ವಚನದಲ್ಲಿ ಯೋಹಾನ ಹೇಳುವುದೇನೆಂದರೆ, ನಿನ್ನ ವಾಕ್ಯವು ಸತ್ಯವಾಗಿತ್ತು. ಹೌದು ಪ್ರಿಯರೇ, ದೇವರು ಕೊಟ್ಟಂಥ ಈ ವಾಕ್ಯ ಸತ್ಯವಾಗಿದೆ. ಎಷ್ಟು ಸತ್ಯವಾಗಿತ್ತು ಅಂದರೆ, ದೇವರು ನುಡಿದಂಥ ಪ್ರತಿಯೊಂದು ವಾಕ್ಯವು ಸತ್ಯವಾಗಿತ್ತು. ಆ ಒಂದು ವಾಕ್ಯದಲ್ಲಿ ಸ್ವಾಮಿ ನಮ್ಮನ್ನು ಸತ್ಯದಲ್ಲಿ ಆರಿಸ್ಕೊಂಡೋದ ದೇವರು ಸತ್ಯದ ವಾಕ್ಯವನ್ನು ಸಹ ನಮಗೆ ಇವತ್ತು ಕೊಟ್ಟಿದ್ದಾನೆ. ದೇವರ ಸತ್ಯವಾಕ್ಯದಲ್ಲಿ ನಾನು ಧ್ಯಾನಿಸುವುದಾದರೆ ನಾನು ಏನು ಮಾಡ್ತೇನೆ ಅಂದರೆ, ದೇವರ ಸತ್ಯದಲ್ಲಿ ನಡೆಯುವಂತನಾಗಿದ್ದೇನೆ. ಇವತ್ತು ಸ್ವಲ್ಪ ದಿನದಲ್ಲಿ ನಾವು ದೇವರ ವಾಕ್ಯ ಸತ್ಯವೇದಗಳಲ್ಲಿ ಕೊಟ್ಟಂಥ ಪ್ರಕಾರ ಪ್ರತಿಯೊಬ್ಬರು ಆ ವಾಕ್ಯವನ್ನು ಯಾವ ರೀತಿ ಸ್ವೀಕರಿಸಿದ್ರು. ಏಕೆಂದರೆ ನಾವು ನೋಡುವಾಗ ಸತ್ಯವೇದದಲ್ಲಿ ದಾವೀದನು ಸಹ ದೇವರ ವಾಕ್ಯದ ಬಗ್ಗೆ ಭಾಳಷ್ಟು ನಮಗೆ ತಿಳಿಸ್ಕೊಡುವಂತಾಗಿದ್ದಾನೆ. ಯಾಕೆಂದರೆ ದಾವೀದನು ಹೇಳುವುದೇನೆಂದರೆ, ನಿನ್ನ ವಾಕ್ಯವನ್ನು ನಾನು ಏನು ಮಾಡ್ಕೊಂಡಿದ್ದೇನೆ, ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡಬಾರ್ದು ಅಂತ. ಹೌದು ಪ್ರಿಯರೇ, ದಾವೀದನೇ ಹೇಳಿದ ರೀತಿಯಲ್ಲಿ 119ನೇ ಕೀರ್ತನೆ 11ನೇ ವಚನದಲ್ಲಿ, ನಾನು ನಿನ್ನ ನುಡಿಗಳನ್ನು ಎಲ್ಲಿಟ್ಕೊಂಡಿದ್ದೇನೆ ಅಂದರೆ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಯಾಕೆಂದರೆ ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡಬಾರ್ದು. ಹೌದು ಪ್ರಿಯರೇ, ಇವತ್ತು ದೇವರ ವಾಕ್ಯ ನಮ್ಮ ಹೃದಯಗಳಿರುವಾಗ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಪಾಪ ಮಾಡೋಕ್ಕಾಗೋದು. ದೇವರಿಗೆ ವಿರುದ್ಧವಾಗಿ ಹೋಗೋಕ್ಕಾಗೋದಿಲ್ಲ, ಸುಳ್ಳನ್ನು ಹೇಳೋಕ್ಕಾಗೋದಿಲ್ಲ, ಪಾಪ ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ದೇವರ ವಾಕ್ಯ ಇವತ್ತು ನಮ್ಮ ಹೃದಯಗಳಲ್ಲಿ ಇರಬೇಕಾಗಿದೆ. ನಾನು ಎಷ್ಟು ಸಾರಿ ಪಠಣ ಮಾಡ್ತೇನೆ, ಧ್ಯಾನಿಸುವಂತನಾಗಿದ್ದೇನೆ. ಇವತ್ತು ನಾನು ಹೃದಯದಲ್ಲಿ ಯಾವುದು ಇಟ್ಕೊಂಡಿದ್ದೇನೆ, ದೇವರ ವಾಕ್ಯ ಇಟ್ಕೊಂಡಿದ್ದೇನೆಯೋ ಅಥವಾ ಈ ಲೋಕದ ಆಸೆಗಳನ್ನು ತುಂಬಿಕೊಂಡಿದ್ದೇನೆ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತು ನನ್ನ ಹೃದಯಗಳಲ್ಲಿ ಇರುವುದು ದೇವರ ವಾಕ್ಯವೋ ಅಥವಾ ಈ ಲೋಕದ ಶ್ರೀಮಂತಿಕೆಯೋ? ಯಾಕೆಂದರೆ ದೇವರು ಕೊಟ್ಟಂಥ ಪ್ರತಿಯೊಂದು ವಾಕ್ಯವು ದಾವೀದ ಅರಸನು ಏನಂತಾನೆ, ಅವನು ಪಾಪ ಮಾಡಿದ ಮೇಲೆ ತಿಳಿದುಕೊಂಡು ದೇವ್ರ ವಾಕ್ಯ ಇಲ್ಲದೆ ನಾವು ಪಾಪ ಮಾಡಬಾರ್ದು ಅಂದರೆ ದೇವ್ರ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಇಟ್ಕೋಬೇಕು. ಹೌದು ಪ್ರಿಯರೇ, ದಾವೀದನು ಹೇಳಿದ ರೀತಿಯಲ್ಲಿ ನಾನು ದೇವರ ವಾಕ್ಯಗಳನ್ನು ಧ್ಯಾನಿಸುವಷ್ಟು ನಾನೇನಿದ್ದೇನೆ, ದೇವರ ಬೆಳಕಿನಲ್ಲಿ ಇರುವಂತನಾಗಿದ್ದೇನೆ. ದೇವರು ತನ್ನ ಸತ್ಯದ ಮಾರ್ಗದಲ್ಲಿ ನಡೆಸುವಂತನಾಗಿದ್ದೇನೆ. ಅದೇ ರೀತಿ ನಾವು ಮುಂದೆ ಹೋಗುವಾಗ ನಾವು ಯೆರೆಮೀಯನ ಚರಿತ್ರೆ ನಾವು ನೋಡ್ತೇವೆ. ಯೆರೆಮೀಯನು ಬರೆದಂಥ ಪ್ರವಾದನೆ 15ನೇ ಸಂಧಿಯಲ್ಲಿ 16ನೇ ವಚನದಲ್ಲಿ ಯೆರೆಮೀಯನು ಸಹ ಹೇಳುವಂತನಾಗಿದ್ದಾನೆ. ನಾವು ಅದನ್ನು ತೆಗೆದು ಓದುವಾಗ ಯೆರೆಮೀಯನು 15 ಸಂಧಿ 16ನೇ ವಚನ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳನ್ನು ನನಗೆ ಹರ್ಷವೂ ಆನಂದವೂ ಆದವು. ಜೇನಾಧೀಶ್ವರನ ದೇವರೇ ಯೆಹೋವನೇ. ಏನಂದರೆ ಇಲ್ಲಿ ಯೆರೆಮೀಯನು ಹೇಳುವುದೇನೆಂದರೆ, ನನಗೆ ದೊರೆತ ನಿನ್ನ ವಾಕ್ಯವನ್ನು ನಾನೇನು ಮಾಡಿದ್ದೇನೆ, ನಾನು ಆಹಾರವಾಗಿ ಸೇವಿಸಿದ್ದೇನೆ. ಯೆರೆಮೀಯನು ಆ ದೇವರ ವಾಕ್ಯನ ಬಿಟ್ಟು ಯಾವುದು ತಿನ್ನಲ್ಲ.
ಅದನ್ನು ಆಹಾರವಾಗಿ ಸೇರಿಸ್ಕೊಂಡು. ಹೌದು ಪ್ರಿಯರೇ, ಇವತ್ತು ನನಗೆ ದೇವರ ವಾಕ್ಯ ಆಹಾರ ಇರುವಾಗ ಅದೇನಾಗಿದೆ ಅಂದರೆ ಅದು ಬಲವನ್ನು ಕೊಡುವಂತಾಗಿದೆ. ಯೆರೆಮೀಯನು ಬರೀ ಆಹಾರವನ್ನು ಸೇವಿಸಿದೆ, ದೇವರ ವಾಕ್ಯವನ್ನು ಏನಾಗಿದೆ ಆಹಾರ ರೂಪದಲ್ಲಿ. ಇವತ್ತು ನಾವು ಆಹಾರವನ್ನು ಇಲ್ಲದೆ ಜೀವಿಸೋದು ಸಾಧ್ಯ ಇಲ್ಲ. ಇವತ್ತು ಶರೀರ ಬಲಕ್ಕೆ ಆಹಾರ ಬೇಕಲೇಬೇಕು. ದೇವರ ವಾಕ್ಯವನ್ನು ಅದು ಹೆಚ್ಚಿನ ಆತ್ಮಿಕವಾಗಿ ಬಲವನ್ನು ಕೊಡುವಂಥ ಈ ವಾಕ್ಯವನ್ನು ನಾವು ಅದಕ್ಕಿಂತ ಹೆಚ್ಚಾಗಿ ನಾವು ಸ್ವೀಕರಿಸಬೇಕಾಗಿದೆ, ಸೇವಿಸಬೇಕಾಗಿದೆ. ಅದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಅನುಭವಿಸಬೇಕಾಗಿದೆ. ಯಾಕೆಂದರೆ ಯೆರೆಮೀಯನು ಅದನ್ನು ಆಹಾರ ರೂಪದಲ್ಲಿ ಸೇವಿಸೋದು ಅಂತ ಹೇಳ್ತಾನೆ. ಇವತ್ತು ದೇವರನ್ನು ನಂಬಿರ್ತಕ್ಕಂಥ ದೇವರ ಮಕ್ಕಳು ಆ ದೇವರ ವಾಕ್ಯವನ್ನು ಆಹಾರ ರೂಪದಲ್ಲಿ ಸೇವಿಸಬೇಕಾಗಿದೆ. ಹೌದು ಪ್ರಿಯರೇ, ಆ ಯೆರೆಮೀಯನು ಹೇಳಿದ ರೀತಿಯಲ್ಲಿ ಅವನು ಬರೀ ಆಹಾರವಾಗಿ ಸೇವಿಸ್ಕೊಳ್ಳಿಲ್ಲ. ಅದೇನಂತಂದರೆ ಅದು ಸಂತೋಷನ ಹರ್ಷವನ್ನು ತಂದಿತ್ತು ಹೃದಯದಲ್ಲಿ. ಇವತ್ತು ನನ್ನ ಹರ್ಷ ಯಾವ ರೀತಿಯಲ್ಲಿ ಊಟ ಮಾಡುವುದರಿಂದ ನಾನು ಸಂತೋಷ ಪಡಬಲ್ಲೇನೆ, ಅದು ದೇವರ ವಾಕ್ಯದಲ್ಲಿ. ದೇವರ ವಾಕ್ಯವು ನಮ್ಮನ್ನು ಸಂತೋಷದಲ್ಲಿ ನಡೆಸುವಂತಾಗಿದೆ ಪ್ರಿಯರೇ. ಯೆರೆಮೀಯನು ಅದು ಅನುಭವ ಆಗಿತ್ತು. ಇವತ್ತು ಯೆರೆಮೀಯನ ಅನುಭವ ನಮ್ಮದಾಗಿರಬೇಕು. ಕೊನೆ ಕಾಲದಲ್ಲಿ ಯಾರು ಕ್ರಿಸ್ತನ ಅಂಗೀಕರಿಸ್ಕೊಂಡಿದ್ದಾರೋ, ಯಾರು ಸತ್ಯ ದೇವರನ್ನು ಆರಾಧಿಸ್ತಾರೋ, ಯಾರು ದೈವ ವಾಕ್ಯವನ್ನು ಕೇಳಿದ್ದಾರೋ ಅವರು ಅದನ್ನು ಆ ಒಂದು ಅನುಭವಕ್ಕೆ ಬರಬೇಕಾಗಿದೆ. ಹೌದು ಪ್ರಿಯರೇ, ಇವತ್ತು ಕ್ರಿಸ್ತನು ಕೊಟ್ಟಂಥ ನುಡಿದಂಥ ಪ್ರತಿಯೊಂದು ವಾಕ್ಯವೇನಾಗಿದೆ ಅಂದರೆ ಜೀವವುಳ್ಳ ಆಗಿದೆ. ಇವತ್ತು ಕ್ರಿಸ್ತನ ಕೊಟ್ಟಂಥ ಈ ವಾಕ್ಯದ ಮುಖಾಂತರ ನಾವು ನೋಡುವಾಗ ಅದು ಭಾಳಷ್ಟು ಏನಂತೀರಿ ಎಚ್ಚರಿಕೆಯನ್ನು ಕೊಡುವಂತಾಗಿದೆ. ನಾವು ಮುಂದೆ ಹೋಗುವಾಗ ಹೊಸ ಒಡಂಬಡಿಕೆಯಲ್ಲಿಯೂ ಸಹ ನಾವು ತಿಳಿಬೋದು. ಇಬ್ರಿಯದವ್ರಿಗೆ ಬರೆದ ಪತ್ರಿಕೆ 4ನೇ ಸಂಧಿ 12ನೇ ವಚನದಲ್ಲಿ ದೇವರ ವಾಕ್ಯ ಸಜೀವವುಳ್ಳವಾದದ್ದು. ನಾವು ಸತ್ಯವೇದಗಳನ್ನು ತೆಗೆಯುವಾಗ ಇಬ್ರಿಯದವರೆಗೆ ಪತ್ರಿಕೆ 4 ಮತ್ತು 12ನೇ ವಚನದಲ್ಲಿ ನೋಡುವಂತಾಗಿದ್ದೇವೆ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬಾಗಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮೆಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವುದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಹೌದು ಪ್ರಿಯರೇ, ದೇವರ ವಾಕ್ಯ ಇವತ್ತು ಸಹ ಅದಕ್ಕೆ ಜೀವ ಉಂಟು, ಅದರಲ್ಲಿ ಬಲ ಉಂಟು. ಯಾಕೆಂದರೆ ದೇವರ ವಾಕ್ಯ ಇವತ್ತು ಕಾರ್ಯಸಾಧ್ಯಕವಾಗಿದೆ. ಯಾರು ನಂಬಿದ್ದಾರೋ ಅವರ ಜೀವಿತಗಳಲ್ಲಿ ಅದು ಕ್ರಿಯಾರೂಪದಲ್ಲಿ ನಡೆಯುವಂತಾಗಿದೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಆಲೋಚನೆಗಳನ್ನು ಅದು ವಿವೇಚಿಸಿ ನೋಡುವಂತಾಗಿದೆ. ದೇವರ ವಾಕ್ಯ ಸುಮ್ಮನೆ ಇರುವುದಿಲ್ಲ. ಅದನ್ನು ನಂಬಿ ಸ್ವೀಕರಿಸಿದಂಥ ಅದನ್ನು ಧ್ಯಾನಿಸುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಅದು ನಮ್ಮ ಆಲೋಚನೆ ಏನಾಗಿದೆ, ಅದು ಕೆಟ್ಟದೋ ಸುಳ್ಳೋ ಅಥವಾ ಸತ್ಯವೋ ಅನ್ನೋ ಆಲೋಚನೆಯನ್ನು ಮಾಡುವಂಥ ಬಲ ದೇವರ ವಾಕ್ಯದಲ್ಲಿ ಇರುವಂತಾಗಿದೆ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯ ಸಜೀವವೂ ಆದದ್ದು, ಅದು ಜೀವವುಳ್ಳವಂಥದ್ದು. ನಮ್ಮ ದೇವರು ಎಷ್ಟು ಜೀವವುಳ್ಳದ್ದಾನೋ ಅದೇ ರೀತಿ ಅವನ ವಾಕ್ಯವು ಇವತ್ತು ಏನಿದೆ ನಂಬಿದಂಥ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಕ್ರಿಯೆ ಮಾಡುವಂತಾಗಿದೆ ಪ್ರಿಯರೇ. ನಮ್ಮ ಆಲೋಚನೆಗಳನ್ನೇ ಪರಿಶೋಧಿಸುವಂತಾಗಿದೆ. ನಾನು ಯಾವುದನ್ನು ಆಲೋಚನೆ ಮಾಡ್ತಿದ್ದೇನೆ, ನಾನು ಈ ಲೋಕದ ಬಗ್ಗೆ ಯೋಚನೆ ಮಾಡ್ತಿದ್ದೇನೋ, ಪರಲೋಕ ರಾಜ್ಯದ ಸ್ವಾಮಿಯ ಬರುವಣಿಗೆಯಲ್ಲಿ ಯೋಚನೆ ಮಾಡ್ತಿದ್ದೇನೋ, ಅದು ನಡೆಸುವಂತಾಗಿದೆ. ಯಾಕೆಂದರೆ ದೇವರ ವಾಕ್ಯ ಅಷ್ಟು ಬಲವುಳ್ಳದ್ದು ಪ್ರಿಯರೇ. ಹೌದು ಪ್ರಿಯರೇ, ಇವತ್ತು ನಾವು ಕ್ರಿಸ್ತನ ಮಕ್ಕಳಾದಂಥ ನಮಗೆ ದೇವರು ಆ ವಾಕ್ಯವನ್ನು ಕೊಟ್ಟಿದ್ದಾನೆ. ಯಾಕೆಂದರೆ ನಾವು ಆ ಒಂದು ಸತ್ಯದ ಮಾರ್ಗದಲ್ಲಿ ನಡಿಬೇಕಾಗಿದೆ. ದಾವೀದನ ರೀತಿಯಲ್ಲಿ ನಮ್ಮ ಹೃದಯಗಳಲ್ಲಿ ದೇವರ ವಾಕ್ಯ ತುಂಬಿರುವಾಗ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ದೇವರ ಮಾರ್ಗದಲ್ಲಿ ನಾವು ನಡೆಯುವ ಸರಾಗವಾಗುವಂತಾಗಿದೆ ಪ್ರಿಯರೇ. ಹಾಗೆ ನಾವು ಮುಂದೆ ಹೋಗುವಾಗ ನಾವು ಕ್ರಿಸ್ತನಲ್ಲಿ ನಾವು ನೋಡ್ತೇವೆ. ರೋಮಾಯದವರೆಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವಾಗ 10ನೇ ಸಂಧಿ 17ನೇ ವಚನದಲ್ಲಿ ಇಲ್ಲಿ ನಾವು ಓದುವಾಗ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆಮೆನ್. ಇವತ್ತು ಯಾವುದಕ್ಕೆ ನಮ್ಮ ಆಧಾರವಾಗಿದೆ ಅಂದರೆ ನಂಬಿದ ಪ್ರತಿಯೊಬ್ಬರಿಗೂ ಏನಂತೀರಿ ದೇವರ ಕೇಳಿದಂಥ ವಾಕ್ಯವು ಯಾವುದಕ್ಕೆ ಆಧಾರ ಅಂದರೆ ನನ್ನ ನಂಬಿಕೆಯಲ್ಲಿ ನಡೆಸುವಂತಾಗಿದೆ. ಇವತ್ತು ನನ್ನ ನಂಬಿಕೆ ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಬಲಪಡಿಸುವಂತಾಗಿದೆ. ಕ್ರಿಸ್ತ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಿರೀಕ್ಷೆಯನ್ನು ನಾವೇನಂತೀರಿ ಬಲಪಡಿಸುವಂತಾಗಿದೆ. ದೇವರ ವಾಕ್ಯವನ್ನು ಕೇಳಿದಷ್ಟು ಸಾರಿ ನನ್ನ ನಂಬಿಕೆಯನ್ನು ಅದು ಹೆಚ್ಚಿಸುವಂತಾಗಿದೆ ಪ್ರಿಯರೇ. ನಾವು ಪ್ರತಿ ಸಾರಿ ಕೇಳಿದಷ್ಟು ಸಾರಿಯೂ ಅದು ನನ್ನ ನಂಬಿಕೆ ಕ್ರಿಸ್ತನ ನಂಬಿಕೆಯಲ್ಲಿ, ಕ್ರಿಸ್ತನ ಪ್ರೀತಿಯಲ್ಲಿ, ಕ್ರಿಸ್ತನ ನಿರೀಕ್ಷೆಯಲ್ಲಿ ನಡೆಸುವಂತಾಗಿದೆ ಪ್ರಿಯರೇ.
ಅದ್ಭುತ. ಯಾಕೆಂದರೆ ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಹೌದು ಪ್ರಿಯರೇ, ಇವತ್ತು ಕ್ರಿಸ್ತನ ವಾಕ್ಯವನ್ನಂತ ಕೇಳ್ತಕ್ಕಂಥ ನಿಮ್ಮೆಲ್ಲರೂ ಎಷ್ಟು ಧನ್ಯರು. ಯಾಕೆಂದರೆ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ಆತ್ಮದಲ್ಲಿಯೂ ಅದು ಬಲರೂಪವಾಗಿ ಬೆಳೆಯುವಂತಾಗಿದೆ. ಅದು ಆ ಬಲರೂಪವಾಗಿ ನಡೆದು ಅದೇನಾಗುತ್ತದೆ ಅಂದರೆ ಅದು ನಂಬಿಕೆ ನೆಲೆಸುವಂತಾಗಿದೆ. ಇವತ್ತು ನನ್ನ ನಂಬಿಕೆ ಎಷ್ಟು ಮಟ್ಟಿಗೆ ಬೆಳೆಯುವಂತಾಗಿದೆ, ಇವತ್ತು ನನ್ನ ನಂಬಿಕೆ ಎಷ್ಟು ಮಟ್ಟಿಗೆ ಕ್ರಿಸ್ತನ ಪ್ರೀತಿಯಲ್ಲಿ ನಡೆಸುವಂತಾಗಿದೆ, ಇವತ್ತು ನನ್ನ ನಂಬಿಕೆ ಅವನ ಸತ್ಯದಲ್ಲಿ ನಡೆಸುವಂತಾಗಿದೆ ಪ್ರಿಯರೇ. ಅದನ್ನು ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಯಾಕೆಂದರೆ ದೇವರ ಪ್ರತಿಯೊಂದು ವಾಕ್ಯವನ್ನು ಕೇಳುವ ಸಮಯದಲ್ಲೂ ಅದು ನಂಬಿಕೆಯಲ್ಲಿ ನಡೆಸುವಂತಾಗಿದೆ. ಹೌದು ಪ್ರಿಯರೇ, ನಾವು ಕ್ರಿಸ್ತನ ಈ ನಂಬಿಕೆಯಲ್ಲಿ ಬೆಳೆಯುವಾಗ ನಾವು ಈ ಸೈತಾನು ಭಾಳ ಶೋಧನೆಯನ್ನು ಮಾಡುವಂತಾಗಿರ್ತಾನೆ ಈ ಲೋಕದಲ್ಲಿ. ಯಾಕೆಂದರೆ ನಾವು ಕೇಳಿದಷ್ಟು, ನಾವು ಹತ್ತಿರ ಬಂದಷ್ಟು ಸೈತಾನನು ಮಾಡುವುದ ಒಂದು ಕುತಂತ್ರ ಅಂದರೆ ಆ ನಂಬಿಕೆಯಿಂದ ದೇವರ ಮಕ್ಕಳನ್ನು ದೂರ ಮಾಡಲಿಕ್ಕೋಸ್ಕರ. ಆದರೆ ನಾವು ಅದಕ್ಕೆ ಭಯಪಡಬೇಕಾಗಿಲ್ಲ. ಯಾಕೆಂದರೆ ಸ್ವಾಮಿ ಒಂದು ನಂಬಿಕೆಯಲ್ಲಿ ನಾವು ಬೆಳೆಯುವಂಥರಾಗಿರಬೇಕಾಗಿದೆ ಇವತ್ತು. ಹಾಗೂ ಮುಂದೆ ನಾವು ಹೋಗುವಾಗ ಪ್ರಿಯರೇ, ನಾವು ಯೋಹಾನ ಬರೆದ ಸುವಾರ್ತೆ 6ನೇ ಸಂಧಿ 63ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಪ್ರಿಯರೇ, ಯೋಹಾನ ಮುಖಾಂತರ ಸ್ವಾಮಿ ನಮಗೆ ಹೇಳುವುದೇನೆಂದರೆ ಅವನು ನುಡಿದಂಥ ಪ್ರತಿಯೊಂದು ವಾಕ್ಯವು ಜೀವವೂ ಆತ್ಮವೂ ಆಗಿದೆ ಅಂತ ಹೇಳಿದ್ರು. ಏಕೆಂದರೆ ನಾವಿಲ್ಲಿ ಓದುವಾಗ ಸ್ವಾಮಿ ಈ ರೀತಿ ಹೇಳುವಂತನಾಗಿದ್ದಾನೆ, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ, ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ ಅಂದನು. ಹೌದು ಪ್ರಿಯರೇ, ದೇವರು ನುಡಿದಂಥ ವಾಕ್ಯವನ್ನು ಎಷ್ಟೋ ಮಂದಿ ನಂಬಲಿಲ್ಲ. ಅವನ ಕಾಲದಲ್ಲಿ ಪರಿಸೇವಕರಾಗಲಿ ಮಹಾಯಾಜಕರಾಗಲಿ ಕ್ರಿಸ್ತನ ನುಡಿದಂಥ ವಾಕ್ಯವನ್ನು ಅವರು ಸ್ವೀಕರಿಸಲಿಲ್ಲ. ಅದು ಆತ್ಮದ ಬಲವಾಗಿತ್ತು. ಇವತ್ತು ನನಗೆ ಜೀವಿಸಬೇಕಾದ್ರೆ ದೇವರ ವಾಕ್ಯ ನಮಗೆ ಅದು ಜೀವವಾಗಿದೆ. ದೇವರನ್ನು ನಂಬಿರ್ತಕ್ಕಂಥ ಪ್ರತಿಯೊಬ್ಬರು ದೇವರು ನುಡಿದಂಥ ವಾಕ್ಯವನ್ನು ನಾವು ಬಲರೂಪದಲ್ಲಿ ಸ್ವೀಕರಿಸಬೇಕಾಗಿದೆ. ಅದು ಆತ್ಮರೂಪವನ್ನು ಪರಿಶುದ್ಧ ಆತ್ಮರೂಪದಲ್ಲಿ ನಡೆಸುವಂತಾಗಿದೆ. ದೇವರ ಪ್ರತಿಯೊಂದು ವಾಕ್ಯವು ಆತ್ಮವೂ ಬಲವೂ ಆಗಿದೆ ಪ್ರಿಯರೇ. ಯಾರೆಂದರೆ ಕ್ರಿಸ್ತನ ನಂಬತಕ್ಕಂಥ ಪ್ರತಿಯೊಬ್ಬರು. ನಾವು ಹೋಗುವಾಗ ಮುಂದೆ ಏಸಾಯ ಪ್ರವಾದನೆಯಲ್ಲಿ ನಾವು ನೋಡ್ತೇವೆ. 55ನೇ ಸಂಧಿ 11ನೇ ವಚನದಲ್ಲಿ ಪ್ರವಾದನೆಯಲ್ಲಿ ನಾವು ಏನು ಹೇಳ್ತೇವೆ ಅಂದರೆ, ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉಪದೇಶಿದ್ದನ್ನು ಕೈಗೂಡಿಸ ಹೊರತು ನನ್ನ ಕಡೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಆಮೆನ್. ಇಲ್ಲಿ ಪ್ರವಾದನೆಯಲ್ಲಿ ನಾವು ಏಸಾಯ ಪ್ರವಾದನೆಯಲ್ಲಿ ಹೇಳೋದಾದರೆ ದೇವರು ನುಡಿದಂಥ ಒಂದು ಪ್ರತಿಯೊಂದು ವಾಕ್ಯವು ವ್ಯರ್ಥವೇ ಆಗುವುದಿಲ್ಲ ಪ್ರಿಯರೇ. ಅವನು ಯಾವ ಉದ್ದೇಶಕ್ಕೋಸ್ಕರ ಅದು ಕಳಿಸಿದ್ದನೋ ಅದು ಆ ಉದ್ದೇಶವನ್ನು ಪೂರೈಸುವಂತನಾಗಿದೆ ಸ್ವಾಮಿ. ಇವತ್ತು ಯಾವ ಉದ್ದೇಶಕ್ಕೋಸ್ಕರ ಸ್ವಾಮಿ ತನ್ನ ಸತ್ಯ ವಾಕ್ಯ ನಮಗೆ ಕೊಟ್ಟಿದ್ದಾನೆ ಅಂದರೆ ಅದು ದೇವರ ತನ್ನ ಮಕ್ಕಳನ್ನು ಸತ್ಯ ಮಾರ್ಗದಲ್ಲಿ ನಡೀಬೇಕಾಗಿದೆ. ಯಾಕಂದರೆ ಆ ಉದ್ದೇಶವನ್ನು ಪೂರೈಸಬೇಕಾಗಿದೆ. ಇವತ್ತು ಆ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತು ನಾನು ದೇವರ ವಾಕ್ಯನ ಕೇಳುವಾಗ ದೇವರ ಚಿತ್ತವೇನು, ದೇವರ ಉದ್ದೇಶವೇನು, ದೇವರ ವಾಕ್ಯ ಕೇಳೋದ ಮುಖಾಂತರ ನಾವು ಮತ್ತಾಯನ ಬರೆದ ಸುವಾರ್ತೆ 8ನೇ ಸಂಧಿ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಸದಾಧಿಪತಿಯು ದೇವರ ಸನ್ನಿಧಿ ಬರ್ತಾನೆ. ಪ್ರಭುವೇ, ನನ್ನ ಹಾಳು ಏನಾಗಿದ್ದಾನೆ, ಪಾರ್ಶ್ವವಾಯುವಿಂದ ನರಳುತ್ತಿದ್ದಾನೆ, ಕಷ್ಟವನ್ನು ಅನುಭವಿಸ್ತಿದ್ದಾರೆ, ನೀವು ಅವನನ್ನು ಗುಣಪಡಿಸಬೇಕು ಅಂದಾಗ ಸ್ವಾಮಿ ಹೇಳುವಂತನಾಗಿದ್ದೇನೆ, ನಾನು ಬರ್ತೇನೆ ಇರುವಂತ ಹೇಳುವಾಗ ಸ್ವಾಮಿ ನೀವು ಬರಿಬೇಡಿ, ಬರೀ ಮಾತನಾಡಿದರೆ ಸಾಕು, ನೀನು ನುಡಿದ ವಾಕ್ಯವು ಅವನಿಗೆ ಗುಣವಾಗುತ್ತದೆ ಅಂತ ಹೇಳೋದು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ಓದುವಾಗ ಅದು ಬಹಳಷ್ಟು ನೋಡ್ರಿ ಪ್ರಿಯರೇ, ನಾವು ಓದ್ತೇನೆ ನಿಮಗೆ 8ನೇ ಸಂಧಿ 5ರಿಂದ. ಆತನು ಕರ್ಪೆನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರ್ತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ, ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು. ಆಮೆನ್. ಎಂಥ ಅದ್ಭುತವಾದ ಆ ನಂಬಿಕೆ ಆ ಶತಾಧಿಪತಿಯಲ್ಲಿತ್ತು ಪ್ರಿಯರೇ.
ಇವತ್ತು ನನ್ನ ನಂಬಿಕೆ ಎಲ್ಲಿದೆ? ಸದಾಧಿಪತಿಯು ಅವನ ಆಳುಗೋಸ್ಕರ ಪ್ರಾರ್ಥನೆ ಮಾಡುವಂತನಾಗಿದ್ದಾನೆ. ಏಕೆಂದರೆ ಸದಾಧಿಪತಿಯು, ಸ್ವಾಮಿ ನೀನು ಒಂದು ಮಾತು ಹೇಳಿದರೆ ಸಾಕು ಅವನು ಗುಣವಾಗುತ್ತಾನೆ ಅಂತ. ಎಂದು ಅದ್ಭುತವಾದ ಸಾಕ್ಷಿ ಪ್ರಿಯರೇ, ಅದು ಅದ್ಭುತವಾದ ನಂಬಿಕೆಯಾಗಿತ್ತು ಆ ಸದಾಧಿಪತಿಯಾದದ್ದು. ಇವತ್ತು ನನ್ನ ನಂಬಿಕೆ ಎಲ್ಲಿದೆ? ಇವರ ಮುಂದೆ, ಸದಾಧಿಪತಿಯ ನಂಬಿಕೆ ಮುಂದೆ ನನ್ನ ಮತ್ತು ನಿಮ್ಮ ನಂಬಿಕೆ ಎಲ್ಲಿದೆ ಪ್ರಿಯರೇ? ಇವತ್ತು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡದ್ದು ನಾವು ಆ ಅದ್ಭುತವಲ್ಲಿ ನಾವು ನೋಡುವಂತಾಗಿದ್ದೇವೆ. ಯಾಕೆಂದರೆ ಅವನು ಬರೀ ನುಡಿದರೆ ಸಾಕು ಅವನ ವಾಕ್ಯವನ್ನು ಗುಣವಾಗಿತ್ತು. ಸ್ವಾಮಿ ಅವನ ನಂಬಿಕೆಯನ್ನು ನೋಡಿ ಮೆಚ್ಚುವಂತನೇ. ಇಸ್ರಾಯೇಲು ಸಹ ನಾನು ಕಾಣಲಿಲ್ಲ ನಂಬಿಕೆ ಅಂತ ಸ್ವಾಮಿ ಹೇಳುವಂತನಾಗಿದ್ದಾನೆ. ಹೌದು ಪ್ರಿಯರೇ, ಆ ಹಾಳು ಆ ಕ್ಷಣದಲ್ಲಿ ಅಲ್ಲಿ ಗುಣವನ್ನು ಹೊಂದುವಂತನೇ ನಾವು ನೋಡ್ತೇವೆ ಸತ್ಯವೇದದಲ್ಲಿ ತಿಳಿಸ್ಕೊಟ್ಟ ಪ್ರಕಾರ ಆ ರೋಗಿ ಗುಣ ಹೊಂದಿದ್ದನು. ಮಹಾ ಅದ್ಭುತ ಅಂದರೆ ದೇವರು ಅವನ ವಾಕ್ಯವನ್ನು ಕಳಿಸಿ ಏನು ಮಾಡಿದೆ ಅಂತ ಗುಣಪಡಿಸಿದನು. ದಾವಿದ ಕೀರ್ತನೆಯಲ್ಲಿ ನಾವು ಓದ್ತೇವೆ 107ನೇ ಸಂಧಿ 20ನೇ ವಚನದಲ್ಲಿ ಅವನು ತನ್ನ ವಾಕ್ಯವನ್ನು ಕಳಿಸಿ ಗುಣಪಡಿಸಿದನು ಅಂತ ನಾವು ಕಲಿತೇವೆ. ಅದು ಇಲ್ಲಿ ನೆರವೇರುವಂತಾಗಿದೆ ಪ್ರಿಯರೇ. ಮತ್ತಾಯನ ಬರೆಸುವ ವಾರ್ತೆಯಲ್ಲಿ ಸ್ವಾಮಿ ಆ ನುಡಿದಂಥ ವಾಕ್ಯವು ಆ ಮಗನಲ್ಲಿ ಬಲವನ್ನು ಕೊಟ್ಟಿತು, ಅದು ವಾಸಿ ಮಾಡಿತು. ದೇವರು ನುಡಿದಂಥ ಪ್ರತಿಯೊಂದು ವಾಕ್ಯವು ಏನಾಗಿದೆ? ನಮಗೆ ಆರೋಗ್ಯವಾಗಿದೆ. ಇವತ್ತು ಯಾವುದೇ ಕಾಯಿಲೆ ಮನುಷ್ಯನಿಗೆ ಕ್ರಿಸ್ತ ಯೇಸುವಿನಲ್ಲಿ ಪ್ರಾರ್ಥನೆ ಮಾಡುವಾಗ ಅದು ಅವನಲ್ಲಿ ಗುಣವನ್ನು ಹೊಂದುವಂಥ ಶಕ್ತಿಯನ್ನು ಸ್ವಾಮಿ ನಮಗೆ ದಯಪಾಲಿಸಿದಂಥ ತನ್ನ ಶಿಷ್ಯರಿಗೆ. ಹೌದು ಪ್ರಿಯರೇ, ಇವತ್ತು ನಾನು ಕ್ರಿಸ್ತನ ಈ ನಂಬಿಕೆಯಲ್ಲಿ ಬಂದಿರುವಾಗ ಇದು ಮಹಾಭಾಗ್ಯಕರವಾದ ಆಶೀರ್ವಾದ ಅಂತ ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ನಾವು ನೋಡುವಾಗ ಇಲ್ಲಿ ಕ್ರಿಸ್ತನ ಆ ಒಂದು ವಾಕ್ಯದ ಮುಖಾಂತರ ನಾನು ಇವತ್ತು ಎಷ್ಟು ಮಂದಿಯನ್ನು ದೇವರ ಸನ್ನಿಧಿಗೆ ತರುತ್ತೇನೆ. ವಾಕ್ಯದ ಮುಖಾಂತರ ನಾನು ಕ್ರಿಸ್ತನನ್ನು ಪ್ರತಿನಿಧಿಸಬೇಕಾಗಿದೆ. ಪೌಲನು ತಿಮೋತಿಗೆ ಬರೆದ ಸಂದೇಶದಲ್ಲಿ ಅದನ್ನೇ ತಾನೇ ಹೇಳಿದ್ನು. 2ನೇ ತಿಮೋತಿ 4ನೇ ಸಂಧಿ 2ನೇ ವಚನದಲ್ಲಿ ನಾವು ಓದುವಾಗ ಪೌಲನು ತಿಮೋತಿಗೆ ಬರೆದಂಥ ಸಂದೇಶ ಯಾವುದಾಗಿತ್ತು ಅಂದರೆ ಅವನು ದೇವರ ವಾಕ್ಯವನ್ನು ಯಾವಾಗಲೂ ಸಾರಬೇಕಾಗಿತ್ತು. ಅದೇ ಅವನಿಗೆ ಕೊಟ್ಟಂಥ ಒಂದು ಸಂದೇಶವಾಗಿತ್ತು. ಪ್ರಿಯರೇ, ಇಲ್ಲಿ ಪೌಲನು ಹೇಳ್ತಾನೆ, ದೇವರ ವಾಕ್ಯವನ್ನು ಸಾರು, ಅನುಕೂಲದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಯಾವಾಗ ಆಸಕ್ತನಾಗಿರು? ಅನುಕೂಲ ಇರಲಿ ಅಥವಾ ಇಲ್ಲದಿರಲಿ ನೀನು ದೇವರ ವಾಕ್ಯವನ್ನು ಸಾರಬೇಕು. ಯಾರಿಗೆ ಸಾರಬೇಕು ಅಂದರೆ ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ, ಅದರಲ್ಲಿ ಅವರು ತೀಟೆ ಕಿವಿಗಳುಳ್ಳವರಾಗಿ ತಮ್ಮ ದುರಾಸೆಗಳನ್ನು ಅನುಕೂಲಕರವಾದ ಅನೇಕ ಉಪದೇಶಗಳನ್ನು ಇಟ್ಟುಕೊಳ್ಳುವರು. ಇಲ್ಲಿ ಪ್ರಿಯರೇ, ಪೌಲನು ತಿಮೋತಿಗೆ ಹೇಳಿದಂಥ ಈ ಸಂದೇಶ ದೇವರ ವಾಕ್ಯವನ್ನು ಯಾತಕ್ಕೆ ಸಾರಬೇಕು ಅಂದರೆ ನೀನು ಅವ್ರನ್ನ ಅದರಲ್ಲಿ ಗದರಿಸಬೇಕಾಗಿದೆ. ನಿನಗೆ ಇಲ್ಲದ ಸಮಯದಲ್ಲಿ ಆಗಲಿ ಅಥವಾ ಅನುಕೂಲ ಇಲ್ಲದೇ ಸಮಯದಲ್ಲಾಗಲಿ ದೇವರ ವಾಕ್ಯವನ್ನು ಸಾರಬೇಕು. ಇವತ್ತು ನಮಗೆ ಕಷ್ಟ ಬಂದದ್ದಾಗಲಿ ಬರದೇ ಇರಲಿ ನಾವು ದೇವರ ವಾಕ್ಯನ ಸಾರಬೇಕು. ನಾನು ಆರೋಗ್ಯವಾಗಿ ಇರಲಿ ಆರೋಗ್ಯ ಇಲ್ಲದೇ ಇರಲಿ ದೇವರ ಸಂದೇಶವನ್ನು ಸಾರಬೇಕಾಗಿದೆ ಇವತ್ತು ನಾವು. ಹೌದು ಪ್ರಿಯರೇ, ಇವತ್ತು ನಾವೆಲ್ಲವನ್ನು ಬಯಸಿ ದೇವರ ವಾಕ್ಯನ ಸಾರಿದೆ. ಯಾವಾಗಲೂ ದೇವರ ವಾಕ್ಯನ ಸಾರಬೇಕಾಗಿದೆ. ಯಾಕೆಂದರೆ ಸ್ವಾಮಿ ಯಾವುದೇ ಗಳಿಗೆಯಲ್ಲಿ ಬರಬಹುದು. ನಾವು ಇವತ್ತು ಈ ದೇವರ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರನ್ನು ಎಚ್ಚರಿಸಬೇಕಾಗಿದೆ ಪ್ರಿಯರು. ಈ ಲೋಕದಲ್ಲಿ ಎಷ್ಟೋ ಪ್ರಿಯರು ಸತ್ಯವನ್ನು ತಿಳಿಯದೆ ನಾಶ ಆಗುವಂಥ ಜನಗಳಿಗೆ ಸಂದೇಶವನ್ನು ಸಾರಬೇಕಾಗಿದೆ. ಇವತ್ತು ಸತ್ಯವನ್ನು ತಿಳಿದು ಪಾಪ ಮಾಡುವಂಥ ಎಷ್ಟೋ ಜನರನ್ನು ನಾವು ಎಚ್ಚರಿಸಬೇಕಾಗಿದೆ. ಇವತ್ತು ದೇವರನ್ನು ಅಂಗೀಕರಿಸ್ಕೊಂಡವರು ಸೈತಾನ್ನ ಒಂದು ಪ್ರೇರೇಪಣೆಯಲ್ಲಿ ದಾಸರಾಗಿದ್ದಾರೆ ಪ್ರಿಯರೇ. ಇವ್ರಿಗೋಸ್ಕರ ಸಂದೇಶವನ್ನು ಇವತ್ತು ನಮ್ಮ ಮನೆಯಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ ದೇವರ ಈ ಸತ್ಯ ಸಭೆಯನ್ನು ಸಾರಬೇಕಾಗಿದೆ. ಪ್ರತಿಯೊಬ್ಬರನ್ನು ಎಚ್ಚರಿಸಬೇಕಾಗಿದೆ. ಯಾಕೆಂದರೆ ನಾನು ದೇವರ ವಾಕ್ಯಗಳನ್ನು ಸಾರುವಾಗ ಅದಕ್ಕೆ ಪ್ರತಿಫಲವನ್ನು ಸ್ವಾಮಿ ನಮಗೆ ಕೊಡುವಂತನಾಗಿದ್ದೇನೆ. ದೇವರ ರಾಜ್ಯಕ್ಕೆ ಬರುವ ಆತ್ಮಗಳನ್ನು ಸ್ವಾಮಿ ಎದುರು ನೋಡುವಂತನಾಗಿದ್ದಾನೆ ಪ್ರಿಯರೇ. ನಾನು ಮತ್ತು ನೀವು ಆ ಒಂದು ಸೇವೆಯಲ್ಲಿ ನಾವು ಇವತ್ತು ಸಂಪೂರ್ಣ ಬಲವನ್ನು ಮತ್ತು ಯಶಸ್ವಿಯನ್ನು ಪಡಿಬೇಕಾಗಿದೆ. ಯಾವುದು ಮುಖಾಂತರ ಅಂದರೆ ಆ ಪವಿತ್ರ ಆತ್ಮದ ಮುಖಾಂತರ.
ಹೌದು ಪ್ರಿಯರೇ, ಇವತ್ತು ಪೌಲನು ಯಾವ ರೀತಿ ತಿಮೋತಿಗೆ ಬರೆದಲ್ಲಿ ಎಚ್ಚರಿಸ್ತಾನೋ, ಇವತ್ತು ನಾವು ಸಹ ಒಬ್ಬರನ್ನು ಎಚ್ಚರಿಸಿಕೊಂಡು ದೇವರ ಸಂದೇಶವನ್ನು ಸಾರಬೇಕಾಗಿದೆ. ಮತ್ತು ನಾವು ಕೊನೆಯದಲ್ಲಿ ನಾವು ಓದುವಾಗ, ದೇವರ ವಾಕ್ಯಕ್ಕೆ ನಾವು ಹೋಗುವಾಗ, ಯೋಹಾನ್ ಬರೆದ ಸುವಾರ್ತೆ 5ನೇ ಸಂಧಿ 14ನೇ ವಚನವನ್ನು ಓದೋಣ. ಇಲ್ಲಿ ನಾವು ಹೇಳುವುದೆಂದರೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಪ್ರಿಯರೇ, ದೇವರು ಸಾರಿದ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರು ಏನಂತೀರಿ? ತೀರ್ಪಿಗೆ ಗುರಿಯಾಗುವುದಿಲ್ಲ, ಅವರಿಗೆ ಮರಣದಿಂದ ಜೀವಕ್ಕೆ ಸೇರಿದ್ದಾರೆ. ಇವತ್ತು ನಾನು ದೇವರ ಸಂದೇಶವನ್ನು ಕೇಳುವಾಗ ಸ್ವಾಮಿ ನನಗೆ ಎಲ್ಲಿ ನಡೆಸಿದ್ದಾನೆ ಅಂದರೆ ಆ ನ್ಯಾಯ ತೀರ್ಪಿನಿಂದ ಬಿಡುಗಡೆಯನ್ನು ಕೊಡುವಂತನಾಗಿದೆ. ಯಾಕೆಂದರೆ ನಂಬಬೇಕಾಗಿದೆ. ಇವತ್ತು ದೇವರ ವಾಕ್ಯನ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕೈಯಲ್ಲಿ ಬಿಡೋದಿಲ್ಲ, ಆದರೆ 2 ಕಿವಿಯಲ್ಲಿ ಕೇಳಿ ದೇವರನ್ನು ನಂಬಬೇಕಾಗಿದೆ. ಏನೋ ನಂಬುವಿಕೆ ಅಂದರೆ, ಸ್ವಾಮಿ ನನಗೋಸ್ಕರ ಆ ನಿತ್ಯ ಜೀವನ ಕೊಟ್ಟಿದ್ದಾನೆ, ಕ್ರಿಸ್ತನ ಮೇಲೆ ನಂಬಿಕೆಯಿಂದ ನಾನು ಆ ನಿತ್ಯ ಜೀವನ ಪಡೆದಿದ್ದೇನೆ. ಈ ಒಂದು ಸಂದೇಶವನ್ನು ನಾನು ಇವತ್ತು ನಮ್ಮ ಈ ಲೋಕದಲ್ಲಿ ಹಂಚ್ಕೊಳ್ಬೇಕಾಗಿದೆ ಪ್ರಿಯರೇ, ಸಾರಬೇಕಾಗಿದೆ. ಎಷ್ಟೋ ಈ ಸತ್ಯವನ್ನು ಸಾರದೆ ನಶಿಸೋಗಿದ್ದಾರೆ. ಹೌದು ಪ್ರಿಯರೇ, ನಂಬುವ ಪ್ರತಿಯೊಬ್ಬರು ನಿತ್ಯ ಜೀವನ ಹೊಂದಿರ್ತಾರೆ, ಅವರು ನ್ಯಾಯಕ್ಕೆ ಗುರಿಯಾಗೋದಿಲ್ಲ. ಹೌದು ಪ್ರಿಯರೇ, ಇವತ್ತು ನಾನು ಈ ಸಂದೇಶವನ್ನು ಸಾರುವಾಗ ಕೇಳಿದಂಥ ನಾವು ಎಷ್ಟೋ ಧನ್ಯರು. ಅದು ನನ್ನ ನಂಬಿಕೆಯನ್ನು ಹೆಚ್ಚಿಸುವಂತಾಗಿದೆ ದೇವರ ವಾಕ್ಯ. ನಿನ್ನ ವಾಕ್ಯವು ನನ್ನಲ್ಲಿ ನೆಲೆಗೊಂಡಿದ್ದರೆ ನೀವು ಏನಂತೀರಿ? ನನ್ನ ಶಿಷ್ಯರಾಗಿದ್ದೇನೆ ಅಂತ ಸ್ವಾಮಿಗೆ ಹೇಳಿದ್ದು. ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವಾಗ ನಾವೇನಂತೀರಿ? ದೇವರ ಶಿಷ್ಯರಾಗಿ ಜೀವಿಸುವಂತಾಗಿದ್ದೇವೆ ಪ್ರಿಯರೇ. ಹೌದು ಪ್ರಿಯರೇ, ನಾವು ಇವತ್ತು ಈ ವಾಕ್ಯದ ಮುಖಾಂತರ ನಾವು ದೇವರ ವಾಕ್ಯದಲ್ಲಿ ನೆಲೆಗೊಳ್ಳೋಣ. ದೇವರ ವಾಕ್ಯವನ್ನು ಆಶ್ರಯಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ತಂದೆಯ ದೇವರೇ, ರಕ್ಷಕನೇ, ನಿನ್ನ ಅಮ್ಮಕ್ಕೆ ಸ್ತೋತ್ರಪ್ಪ. ನೀವು ಕೊಟ್ಟಂಥ ಈ ವಾಕ್ಯಗೂ ಸ್ತೋತ್ರ. ನಿನ್ನ ವಾಕ್ಯದಲ್ಲಿ ನಾವು ನೆಲೆಗೊಂಡು ನಿನ್ನ ರಾಜ್ಯಕ್ಕೆ ಫಲ ಕೊಡುವಂಥ ಮಕ್ಕಳಾಗಿ ನಮ್ಮನ್ನು ಆಶ್ರಯಿಸೆಂದು ಕೇಳಿದಂಥ ಪ್ರತಿಯೊಬ್ಬರನ್ನು ಆಶ್ರಯಿಸಬೇಕಾಗಿ ಪ್ರಭು ರಕ್ಷಕನಾದ ಯೇಸುವಿನ ಮುದ್ದುನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.